ಈ ಮಧ್ಯೆ ಎಚ್ಡಿಕೆ ಮತ್ತು ಡಿಕೆ ಶಿವಕುಮಾರ್ ನಡುವಣ ಟಾಕ್ ವಾರ್ ಇನ್ನೂ ಕೂಡ ಮುಂದುವರಿತಾ ಇದೆ. ಸದ್ಯಕ್ಕೆ ನಿಲ್ಲುವಂತಹ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಡಿಕೆಶಿ ಮತ್ತು ಎಚ್ಡಿಕೆ ಮಧ್ಯೆ ಟಾಕ್ ವಾರ್ ಮುಂದುವರೆದಿದೆ. ಒಕ್ಕಲಿಗ ಸಿಎಂನ ಯಾಕೆ ಕೆಳಗಿಳಿಸಿದ್ರು ಅಂತ ಶ್ರೀಗಳನ್ನ ಕೇಳಬೇಕಿತ್ತು ಅಂತ ಡಿಕೆ ಶಿವಕುಮಾರ್ ಏನು ಹೇಳಿದ್ರು. ಆ ಹೇಳಿಕೆಗೆ ಈಗ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಅಯ್ಯೋ ಬಂಡ್ ಬಿದ್ದಿರೋರು ಅಂತ ಹೇಳಿದ್ದಾರೆ. ಅಯ್ಯೋ ಬಂಡ್ ಬಿದ್ದಿರೋರ ಬಗ್ಗೆ ನಾವ್ಯಾಕೆ ಮಾತಾಡೋದು ಬಿಡ್ರಿ, ಡಿಕೆಶಿ ಬಗ್ಗೆ ಏನು ಹೇಳೋದು, ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಹಾಸನಕ್ಕೆ ತೆರಳೋ ಮುನ್ನ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ, ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ, ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ, ಇಳಿಸಿದವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬೇಕೊಂಡು. ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿ ಜೆ ಪಿಯವ್ರನ್ನೂ ಕರ್ಕೊಂಡು ಹೋಗವ್ರೆ. ಬಟ್ ಅದೇ ಬಿ ಜೆ ಪಿಯವ್ರನ್ನ ಕೇಳಬೇಕಾಯ್ತಲ್ಲ, ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ. ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀನಿ. ರಾಮನಾಥಪುರದಲ್ಲಿ ಇವತ್ತು ಸಭೆ ಇದೆ, ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸರ್, ಏನು ನಿನ್ನೆ ಭೇಟಿಯಾಗಿರೋ ವಿಚಾರಕ್ಕೆ ಸ್ವಾಮೀಜಿಗಳನ್ನ ಭೇಟಿ ಅದೆಲ್ಲ ಬೇಡ, ಬನ್ನಿ, ಅದೆಲ್ಲ ಮಾತಾಡಾಗಿದೆ. ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಅವ್ರ ಬಗ್ಗೆ ಎಲ್ಲದಕ್ಕೂ ಹೇಳಿಕೆ ಯಾಕೆ ಕೊಡಬೇಕು? ಬಂಡು ಬಿದ್ದಿರೋರಿಗೆ ನಡ್ರಿ. ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀನಿ. ರಾಮನಾಥಪುರದಲ್ಲಿ ಇವತ್ತು ಸಭೆ ಇದೆ, ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸರ್, ಏನು ನಿನ್ನೆ ಭೇಟಿಯಾಗಿರೋ ವಿಚಾರಕ್ಕೆ ಸ್ವಾಮೀಜಿಗಳನ್ನ ಭೇಟಿ ಅದೆಲ್ಲ ಬೇಡ, ಬನ್ನಿ, ಅದೆಲ್ಲ ಮಾತಾಡಾಗಿದೆ. ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಅವ್ರ ಬಗ್ಗೆ ಎಲ್ಲದಕ್ಕೂ ಹೇಳಿಕೆ ಯಾಕೆ ಕೊಡಬೇಕು? ಅಂದರೆ ಇದನ್ನು ಮುಂದುವರಿಸೋ ಇಚ್ಛೆ ಕುಮಾರಸ್ವಾಮಿ ಅವರಿಗೆ ಇದ್ದಂತಿಲ್ಲ ಬಿಡಿ. ಪ್ರತಿಯೊಂದಕ್ಕೂ ಯಾಕೆ ನಾವು ಅವ್ರು ಹೇಳಿದ್ದಕ್ಕೆಲ್ಲ ನಾವು ಯಾಕೆ ಉತ್ತರ ಕೊಟ್ಕೊಂಡು ಹೋಗಬೇಕು ಅಂತ. ಕಾಂಟ್ರವರ್ಸಿಗಳಾಗುತ್ತೆ ಅಂತ ಗೊತ್ತಾದಾಗ ಕೆಲವು ನಾಯಕರು ಈ ರೀತಿ ಮಾತನಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗ್ಬಿಟ್ಟು ಮುನಿಯಪ್ಪನವರ ಅಸಮಾಧಾನದ ಬಗ್ಗೆ ಕೇಳಿದ್ರೆ, ಹೌದಾ ನಂಗೆ ಗೊತ್ತೇ ಇಲ್ಲ, ತಿಳ್ಕೊಂಡು ಹೇಳ್ತೀನಿ ಏನ್ಬಿಡ್ತಾರೆ. ಯಾವುದೇ ವಿಚಾರನೂ ಅಷ್ಟೇ, ಯಾವುದೇ ನಾಯಕರಾದರೂ ಅಷ್ಟೇ, ಕಾಂಟ್ರವರ್ಸಿಗಳಾಗಬಾರ್ದು ಅಂತ ಬಹಳ ಎಚ್ಚರಿಕೆ ಇಡ್ತಾರೆ. ಕೆಲವೊಂದು ಸರ್ತಿ ಆ ರೀತಿ ಮಾತುಗಳು ಬರುತ್ತವೆ. ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಆಡಿದ ಮಾತಿಗೆ ಕುಮಾರಸ್ವಾಮಿ ಅವರೆಲ್ಲ ಈಗಾಗಲೇ ರಿಯಾಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೇನಾದರೂ ಹೊಸ ವಿಚಾರಗಳು ಬರುತ್ತಾ, ಅದಕ್ಕೆ ಬೇಕಾದರೆ ರಿಯಾಕ್ಟ್ ಮಾಡ್ತಾರೆ.